ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಏಷ್ಯಾದಲ್ಲೇ ಹೆಸರು ಮಾಡಿರುವಂತಹ ನಗರ ಅಂತ ನಾವು ಕರಿತೀವಿ. ಆದರೆ ಈ ಬೆಂಗಳೂರು ಇಷ್ಟು ಅಚ್ಚುಕಟ್ಟಾಗಿ ಜನಸಾಮಾನ್ಯರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯದಿಂದ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದೆ ಅನ್ನೋದಾದರೆ ಅದಕ್ಕೆ ಹಲವರು ಕಾರಣ. ಹೌದು, ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ BBMPಯಲ್ಲಿ 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಅಮೋಘ ವ್ಯಕ್ತಿತ್ವ ನಮ್ಮೊಂದಿಗಿದೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಿವೃತ್ತ ಚೀಫ್ ಎಂಜಿನಿಯರ್ ಸೋಮಶೇಖರ್ ಅವರಿದ್ದಾರೆ. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಎಸ್ ಸೋಮಶೇಖರ್, BBMP ನಿವೃತ್ತ ಚೀಫ್ ಎಂಜಿನಿಯರ್, 39 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಬೆಂಗಳೂರು ನಗರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ದಕ್ಷ ಅಧಿಕಾರಿ. ಮೂಲತಃ ಮೈಸೂರಿನ KR ನಗರದ ಮಾರಗೌಡನಹಳ್ಳಿಯವರು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಅವಿರತ ಶ್ರಮ ಹಾಕಿದ್ದಾರೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ರು. ಟೈಲರ್ಶೂರ್ ಅಂಡರ್ ಪಾಸ್ ಫ್ಲೈಓವರ್ ಕಾಮಗಾರಿ ಸಾಲ ತೆಗೆದುಕೊಂಡು ಕಾಮಗಾರಿ ಮಾಡಿದ ಉದಾಹರಣೆ ಇದೆ. ಸರ್ಕಾರದ ಸಂಪೂರ್ಣ ಸಹಕಾರ ಇದ್ರೆ ಅಭಿವೃದ್ಧಿ ಸಾಧ್ಯ ಅಂತಾರೆ ಸೋಮಶೇಖರ್. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಇದು ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳ ಪ್ರಮುಖವಾದಂತು. ಅದರಲ್ಲಿ ನಾವು ಇಂಜಿನಿಯರ್ನ, ಅದು ನಿವೃತ್ತ ಇಂಜಿನಿಯರ್ನ ಗುರುತಿಸಿ ಪ್ರಶಸ್ತಿನ ಕೊಟ್ಟಿರೋದು ತುಂಬ ಸಂತೋಷ ಆಗಿದೆ. ಜಿ ಮೀಡಿಯಾ ನೆಟ್ವರ್ಕ್ ಸಂಸ್ಥೆಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಿವತ್ತು ಬೆಂಗಳೂರನ್ನು ಸರ್, ಇದೊಂದು ಅದ್ಭುತ ನಗರ, ಎಷ್ಟೋ ಜನ ಕನ್ನ ಕೊಟ್ಟಿದೆ, ಬೇಕಾದಂತಹ ಸೌಕರ್ಯಗಳು ಲಭ್ಯವಾಗಿದೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ನೋಡ್ತಾ ಹೋಗೋದಾದರೆ ನಿಮ್ಮಂಥ ಹಲವರು ಬೆಂಗಳೂರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಪ್ಲ್ಯಾನ್ ಮಾಡಿ ಕೊಟ್ಟು ಅಚ್ಚುಕಟ್ಟಾಗಿ ಅದನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಇವತ್ತು ಎಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ನಿಮ್ಮದು 39 ವರ್ಷಗಳ ಸುದೀರ್ಘ ಸೇವೆ ಸರ್. ಏನು ಹೇಳ್ತೀರಿ ನಿಮ್ಮ ಜರ್ನಿಯ ಬಗ್ಗೆ? ಏನು ಇನ್ಸ್ಪೈರ್ ಆಯಿತು ನಿಮಗೆ ಅಂತ? ನಾನು ಇಲ್ಲಿ BBMP ಅಂದರೆ ಮುಂದೆ BCC, ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಂತ ಇತ್ತು. ಹೌದು. ಇದಕ್ಕೆ ಬಂದು ಇಲ್ಲಿ ನಾನು ಇಂಜಿನಿಯರಿಂಗ್ ಸೇವೆಗೆ ಸೇರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲಿ ಎಣಿಸಿರಲಿಲ್ಲ. ಅದು ಆಕಸ್ಮಿಕನೋ ಅಥವಾ ನಮ್ಮ ಕಾಲದಲ್ಲಿ ಎಜುಕೇಷನ್, ನಾನು ಬಡ ರೈತ ಕುಟುಂಬದಿಂದ ಬಂದವನು. ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಎಲ್ಲ ಕನ್ನಡ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬೆಳೆದವನು. ಮತ್ತು ನಮ್ಮ ಸಂಬಂಧಿಕರ ಮನೆಯಲ್ಲಿ ಹೈಯರ್ ಎಜುಕೇಷನ್ ಮಾಡಿ ಮತ್ತು ತದನಂತರ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಆಗಿನ BCCಗೆ ಜೂನಿಯರ್ ಇಂಜಿನಿಯರ್ ಪೋಸ್ಟ್ 19 ಪೋಸ್ಟ್ ಬೇಕು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಆಗ ನಾನು ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದೆ ಕುಶಾಲ ಪಾಲಿಟೆಕ್ನಿಕಲ್ಲಿ. ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು, ಹಿಂಗೆ ಒಂದು ಅಪ್ಲಿಕೇಶನ್ ಹಾಕು ನೀನು ಅಂತ. ಸೊ ಅಪ್ಲಿಕೇಶನ್ ಹಾಕಿದ್ವಿ. ಸೊ ಸೆಲೆಕ್ಷನ್ ಆಯಿತು ಜೂನಿಯರ್ ಇಂಜಿನಿಯರ್ಗೆ. 1981ರಲ್ಲಿ ನಗರ ಅಂದರೆ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ಗೆ ನಾನು ಮೊದಲನೇಯಾಗಿ ನಾನು ಜೂನಿಯರ್ ಇಂಜಿನಿಯರ್ಗೆ ಸೇವೆಗೆ ಸೇರಿಕೊಂಡೆ. ತದನಂತರ ಬೇರೆ ಬೇರೆ ಹುದ್ದೆನಲ್ಲಿ ಸೇವೆ ಮಾಡೋದಂಥ ಅವಕಾಶ ತಲುಪ್ತು. ಈಗ ಯಾವುದಾದ್ರು ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಗೋಬೇಕು ಅನ್ನೋದಾದ್ರೆ ಸರ್, ಅದು ಜನಸಾಮಾನ್ಯರಿಗೆ ಕನ್ವಿನ್ಸ್ ಆಗಬೇಕು. ಜನಕ್ಕೆ ನೀವು ಕೊಡೋದು ಏನೇ ಯೋಜನೆಗಳನ್ನು ಹಾಕೊಂಡ್ರು ಕೂಡ. ಸೊ ಹಂಗಾಗಿ ಕೇಳೋದು, ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ತಗೋಬೇಕು ಅನ್ನೋದಾದ್ರೆ ಏನು ಇನ್ಸ್ಪೈರ್ ಆಗ್ತೈತೆ ನಿಮಗೆ? ಅಂದರೆ ಬೇರೆ ಏನಾದರೂ ಅಧ್ಯಯನಗಳನ್ನು ಮಾಡ್ತಾ ಇದ್ರಾ? ಮತ್ತು ನೀವು ಒಬ್ಬ ಜನಸಾಮಾನ್ಯನೇ ಆಗಿರೋದ್ರಿಂದಾಗಿ ನೀವು ರಸ್ತೆಯಲ್ಲಿ ಹೋಗುವಾಗ, ನೀವು ಮನೆಯಲ್ಲಿದ್ದಾಗ ಈ ಬೆಂಗಳೂರಿನ ನಗರಕ್ಕೆ ಇದು ಬೇಕು, ಈ ಥರದ ಯೋಚನೆಗಳಿರ್ತಿತ್ತ, ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಿದ್ರಿ ಅಂತ? ಈಗ ಒಂದು ಸರ್ಕಾರಿ ಸೇವೆಗೆ ಅಂತ ಇಂಜಿನಿಯರ್ ಆಗಲಿ ಬೇರೆಯವ್ರು ಯಾರೇ ಸೇರಿದ್ರು ನಾವು ಅಧಿಕಾರಿಗಳು ನಮ್ಮ ಭಾವನೆ ಇಟ್ಕೊಬಾರ್ದು. ನಾವೊಬ್ಬರು ಪಬ್ಲಿಕ್ ಸರ್ವೆಂಟ್ ಫಸ್ಟ್ ಆಫ್ ಆಲ್. ಅಂದರೆ ಜನರ ಸೇವೆಗೋಸ್ಕರ ನಮ್ಮನ್ನು ಸರ್ಕಾರ ನೇಮಕ ಮಾಡಿದೆ. ಅದನ್ನು ನಮ್ಮ ಜನಗಳಿಗೆ ಏನು ಸೇವೆ ಮಾಡೋಕ್ಕಾಗುತ್ತೋ ನಮ್ಮ ಕಾಲಾವಧಿನಲ್ಲಿ, ನಮ್ಮ ಸೇವಾ ಅವಧಿನಲ್ಲಿ, ಅದನ್ನು ಫಸ್ಟ್ ನಾವು ಅಳವಡಿಸ್ಕೊಬೇಕು ನಮ್ಮ ಮನಸ್ಸಿನಲ್ಲಿ. ಆ ಭಾವನೆ ನನಗೆ ಇಲ್ಲಿ ವೆರಿ ಫಸ್ಟ್ಗೆ ಬಂತು. ಯಾಕೆಂದರೆ ನಾನು ಫಸ್ಟು ಇಲ್ಲಿ ನಮ್ಮ 1981ರಲ್ಲಿ ಜೂನಿಯರ್ ಇಂಜಿನಿಯರ್ ಕೆಲಸ ಸೇರಿದಾಗ
ನಮಗೆ ಕಾಲೇಜ್ ಬಿಟ್ಟು ಬಂದು ಲೆಕ್ಚರ್ ಆಗಿ ಒಂದು 2 ವರ್ಷ ಕೆಲಸ ಮಾಡಿದ ಅನುಭವ ಬಿಟ್ಟರೆ ಹ್ಮ್. ಇವು ಇಂಥ ದೊಡ್ಡ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡಿದ ಅನುಭವ ಇಲ್ಲ ಎಲ್ಲೂ ಪ್ರಾಕ್ಟಿಕಲ್ ಆಗಿ. ಆಗ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದೆ ಕಲಾಸಿಪಾಳ್ಯಂ ಅಂತ ಓಲ್ಡ್ ಸಿಟಿ ಬೆಂಗಳೂರಿಗೆ. ಐ ಥಿಂಕ್ ಬೆಂಗಳೂರು ಹುಟ್ಟಿದಾಗ ಕಲಾಸಿಪಾಳ್ಯಂ ಹುಟ್ಟಿತ್ತು ಅಂತ ಕಾಣಿಸುತ್ತೆ. ಅಲ್ಲಿ ನನಗೆ ವಾರ್ಡ್ ಇಂಜಿನಿಯರ್ ಆಗಿ ನನಗೆ ಅಪಾಯಿಂಟ್ಮೆಂಟ್ ಪೋಸ್ಟಿಂಗ್ಸ್ ಆಯಿತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ನಾವು ಒಂದೊಂದೇ ಕಲ್ತ್ಕೊಂಡು ಬಂದ್ವಿ. ಸೊ ಆವಾಗೆಲ್ಲ ನಾವು ರಸ್ತೆಯಲ್ಲಿ ಓಡಾಡುವಾಗ ಫುಟ್ಪಾತು ಇವೆಲ್ಲ ನಾವು ಹಳ್ಳಿಲಿ ಬೆಳೆದವ್ರಿಗೆ ಸಿಟಿ ವಾತಾವರಣ ಅಷ್ಟು ಅಂತಿಲ್ಲ, ಎಲ್ಲರೂ ಕಲ್ತ್ವಿ. ನಮ್ಗೆ ಹಿರಿಯ ಅಧಿಕಾರಿಗಳು ಆ ಥರ ಮಾರ್ಗದರ್ಶನ ಮಾಡಿದ್ರು. ಆವಾಗ ನಮಗೊಂದು ಅನುಭವಕ್ಕೆ ಬಂತು. ಅಂದರೆ ಬೆಂಗಳೂರು ನಗರ ಯಾವ ಥರ ಇಡಬೇಕು ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಆದ್ಯ ಕರ್ತವ್ಯ ಏನು, ನಗರವನ್ನು ಕಾಪಾಡಬೇಕು, ನಗರವನ್ನು ಮೇಂಟೈನ್ ಮಾಡೋಕಿರೋದು ಮುನ್ಸಿಪಾಲ್ಟಿ ಅಂತ. ಆ ಮೇಂಟೈನ್ ಮಾಡೋದಕ್ಕೆ ನಮ್ಮ ಕರ್ತವ್ಯ ಏನು, ನಮ್ಮ ಒಂದು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ನಾನು ಹಂತ ಕಲ್ತ್ಕೊಂಡು ಅದನ್ನು ಜನರ ಸೇವೆಗೋಸ್ಕರ ಜನರಿಗೆ ಎಷ್ಟು ಅನಾನುಕೂಲನ ತಪ್ಪಿಸ್ಬೇಕು, ಜನರಿಗೆ ಎಷ್ಟು ಸೇವೆ ಕೊಡ್ಬೋದು, ನಮ್ಮ ಕೈ ಮೀರಿ ಎಷ್ಟು ನಮ್ಮ ಒಂದು ಇತಿಮಿತಿನ ಎಷ್ಟು ಮಾಡ್ಬೋದು ಅನ್ನೋ ವ್ಯಾಪ್ತಿಯೊಳಗೆ ನೋಡಿಕೊಂಡು ಮಾಡುವಂಥ ನಮ್ಮ ಒಂದು ಅನುಭವ ಬರ್ತದೆ ನಾವು ಕೆಲಸ ಮಾಡ್ತಾ ಇದ್ದಾಗ. ನೀವು ಮಾತಾಡ್ತಿರ್ಬೇಕಾದ್ರೆ ಸರ್, ನಾವು ಹುಟ್ಟಿದ ಮೂಲತಃ ಹಳ್ಳಿ ಅಂತ ಹೇಳ್ತಾ ಇದ್ರಿ. ಬಾಲ್ಯ ಹೇಗಿತ್ತು, ಬದುಕು ಹೆಂಗೆ ಕಟ್ಕೊಳ್ರಿ, ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡಿದ್ರಿ ತಿಳಿಸ್ಕೊಡಿ ಸರ್. ಸೊ ಬಾಲ್ಯ ಅಂತಂದರೆ ನಾನು ಹುಟ್ಟಿದ್ದು ಒಂದು ರಿಮೋಟ್ ವಿಲೇಜನೇ, ಮಾರ್ಗೋಡ್ನಹಳ್ಳಿ ಅಂತ, ಕೇರನೂರು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ನಮ್ಮ ತಂದೆ ತಾಯಿಯವರೆಲ್ಲ ರೈತ ಕುಟುಂಬ ವರ್ಗದವರೇ. ಸೊ ಅಲ್ಲೇ ಊರಿನಲ್ಲೇ ಒಂದು ಪ್ರೈಮರಿ ಸ್ಕೂಲ್ ಇತ್ತು. ಆವಾಗೇನು 4ನೇ ಕ್ಲಾಸ್ವರೆಗೂ ನಾನು ಹುಟ್ಟದೂರಲ್ಲೇ ಬೆಳೆದಿದ್ದೆ ಅಷ್ಟೇ. ಇನ್ನು ಆ ಸ್ಕೂಲ್ ವಾತಾವರಣ ಗೊತ್ತೇ ಇದೆ. ಒಂದು ಮತ್ತೆ ನಂತರ ಸರ್ಕಾರಿ ಶಾಲೆ, ಮತ್ತೆ ಮಿಡ್ಲ್ ಸ್ಕೂಲ್ 5th to 7th. ನಮ್ಮ ಪಕ್ಕದೂರಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ನಡ್ಕೊಂಡು ಹೋಗ್ತಾ ಇದ್ವಿ, ಅದು ಮುಗೀತು. ಆವಾಗ ಈ ಓದೋದೊಂದು ಬಿಟ್ಟರೆ ನಮಗೆ ಈ ಥರ ಮಾರ್ಕ್ಸು ಅಥವಾ ಫೇಲು ಪಾಸ್ ಅನ್ನೋದು ಒಂದೇ ಗೊತ್ತಿತ್ತು ಅಷ್ಟೇ ಹೊರತು ರ್ಯಾಂಕ್ ಆಗಲಿ ಫಸ್ಟ್ ಕ್ಲಾಸ್ ಅನ್ನೋ ಒಂದು ಅನುಭವನೇ ಇರಲಿಲ್ಲ. ಏನೋ ಒಂದು ಆಸಕ್ತಿ ಬೆಳೀತು ಓದೋದ್ರ ಬಗ್ಗೆ. 7ನೇ ಕ್ಲಾಸಲ್ಲಿ ನಾನು ಫಸ್ಟ್ ಕ್ಲಾಸ್ ಬಂದಿರೋದು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ಪಾಸ್ ಆಗಬೇಕಷ್ಟೇ. ಪಬ್ಲಿಕ್ ಎಕ್ಸಾಮ್ ಇತ್ತು ಆಗಿನ ಕಾಲದಲ್ಲಿ. ಸೊ ಹಾಗೆ ನಂದು 7th ಮುಗೀತು. ಮತ್ತು ಮುಂದಕ್ಕೆ ಓದಲಿಕ್ಕೆ ನಿಜವಾಗ್ಲೂ ರೈತ ಕುಟುಂಬ ಅಂದರೆ ಓದಲಿಕ್ಕೆ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಯಾಕೆ ಪಕ್ಕದಲ್ಲಿ ಹೈಸ್ಕೂಲ್ ಇಲ್ಲ. ಹೈಸ್ಕೂಲ್ ಬೇಕು ಅಂತ ನಗರಕ್ಕೆ ಬರಬೇಕು. ನಗರಕ್ಕೆ ಬಂದರೆ ವಾಸಕ್ಕೆ ಕಷ್ಟ. ಇರೋ ಸಮಸ್ಯೆನಲ್ಲಿ ಓದಿಸ್ಲಿಕ್ಕೆ ಆಗಲಿಲ್ಲ. ಆಗ ನಮ್ಮ ಸಂಬಂಧಿಕರ ಒಂದು ಸಹಕಾರದಿಂದ ನಾನು ಒಬ್ಬರೇ ಮಗ ಇದ್ರ? ಇಲ್ಲ, ನನಗೆ ಒಟ್ಟು 3 ಜನ, ನನ್ನ ತಮ್ಮ, ನಾನು, ನಮ್ಮ ಅಕ್ಕ ಒಬ್ರು, 3 ಜನ ಕುಟುಂಬದಲ್ಲಿ. ತಂದೆ ಎಲ್ಲ ಬರೀ ರೈತರ ಕೆಲಸ ಮಾಡ್ಕೊಂಡಿದ್ದು ಆವಾಗ. ಸೊ ಹಾಗಾಗಿ ನಾನು ಹೈಯರ್ ಅಂದರೆ ಹೈಸ್ಕೂಲ್ ಇದಕ್ಕೆ ನಾನು ಕೊಡಗಿಗೆ ನಮ್ಮ ಸಂಬಂಧಿಕರ ಮನೆಯಲ್ಲಿ 3 ವರ್ಷ ಅಲ್ಲಿ ಓದಿದೆ. ಸೊ ಹಾಗೆ ನನ್ನ ವಿದ್ಯಾಭ್ಯಾಸ ಮುಂದಕ್ಕೆ ಬಂತು. ಮತ್ತು ಅಲ್ಲೇ ಕುಶಾಲ ಪಾಲಿಟೆಕ್ನಿಕ್ ಅಂತ ಕೇಳಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಎಲ್ಲ ಓದಿದ್ದು ಗೌರ್ಮೆಂಟ್. ಅದು ಅಲ್ಲಿ ಏನು ಡಿಪ್ಲೊಮಾ ಇನ್ ಸಿವಿಲ್ ನಮ್ಮ ಸಂಬಂಧಿಕರ ಒಂದು ಗೈಡೆನ್ಸ್ ಮೇಲೆ ಅಲ್ಲಿ ಸೇರ್ಕೊಂಡ್ವಿ. ಅಲ್ಲೂ ಫಸ್ಟ್ ಕ್ಲಾಸ್ ಬಂತು. ಆಗಿನ ಕಾಲ ಫಸ್ಟ್ ಕ್ಲಾಸ್ ಅಂದ್ರೆ ಈಗ ರ್ಯಾಂಕ್ ತಗೊಂಡಂಗೆ. ನಮ್ಗೇನು ಫಸ್ಟ್ ಕ್ಲಾಸ್ ಬರ್ಬೇಕು ಅಂತಿಲ್ಲ, ಪಾಸ್ ಆಗ್ಬೇಕಷ್ಟೇ. ಫೇಲ್ ಆದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗೌರವ ಪ್ರಶ್ನೆ. ಸೊ ಊರ್ ಬಿಟ್ಟು ಊರ್ ಬಂದಿದ್ದು. ನಾನು 7ನೇ ಕ್ಲಾಸ್ ಮುಗಿದಾಗ ಊರ್ ಬಿಟ್ಟನು. ಇನ್ನು ಊರ್ ಕಡೆ ಹೋಗ್ತಾ ಇರ್ತೀವಿ ಅಷ್ಟೇ, ಪರ್ಮನೆಂಟ್ ಆಗಿ ಅಂತ ಊರ್ ಕಡೆ ಇರಲಿಲ್ಲ. ಈಗಲೂ ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಅಲ್ಲೇ ಲೆಕ್ಚರ್ ಆಗಿ ನಾನು ಅಲ್ಲಿ ಬಂದಿದ್ದ ಮತ್ತು ಎಜುಕೇಷನ್ ಇದೆಲ್ಲ ನೋಡಿ ಅವರೇ ಅಲ್ಲಿ ಅಸಿಸ್ಟೆಂಟ್ ಲೆಕ್ಚರರ್ ಇದನ್ನ ಕೆಲಸ ಕೊಟ್ಟರು ಅಲ್ಲಿ ಪಾಲಿಟೆಕ್ನಿಕ್. ಅಲ್ಲಿ ಓದ್ತಾ ಇದ್ದೆ. ತದನಂತರ ಇನ್ನು ಗೌರ್ಮೆಂಟ್ ಕೆಲಸ ಅಂದರೆ ಪರ್ಮನೆಂಟ್ ಕೆಲಸ ಆಗಿನ ಕಾಲದಲ್ಲಿ ಬೇಕು ಅಂತ ಒಂದು ಎಲ್ಲ ಆಸೆ ಇರ್ತದಲ್ಲ, ಅವಾಗ ಇದ್ದಿದ್ದೆ ನಮಗೆ ಈ ಥರ ಬೇರೆ ಆಪರ್ಚುನಿಟೀಸ್ ಇರಲಿಲ್ಲ. ಸರ್ಕಾರಿ ಕೆಲಸ ಬಿಟ್ಟರೆ ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ ಅವಾಗ. ಸೊ ಆವಾಗ ಅಫ್ಕೋರ್ಸ್ PWDಗೆ ಒಂದು ಅಪ್ಲಿಕೇಶನ್ ಹಾಕಿದೆ. ಅಲ್ಲಿ ಜೂನಿಯರ್ ಇಂಜಿನಿಯರ್, ಸೀನಿಯರ್ ಪೋಸ್ಟ್ ಕಾಲ್ಫರ್ ಮಾಡಿದ್ರು ಆಗಿನ ಕಾಲದಲ್ಲಿ. ನಾನು 450 ಪೋಸ್ಟ್ ಕಾಲ್ಫರ್ ಮಾಡಿದ್ರು. ಅದೇ ಸಮಯದಲ್ಲಿ BCC ಅಂತ ಈಗಿನ ಬೆಂಗಳೂರು ಕಾರ್ಪೊರೇಷನ್ಗೆ 19 ಪೋಸ್ಟ್ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಕಾಲ್ಫರ್ ಮಾಡಿದ್ರು. ಅಪ್ಲಿಕೇಶನ್ 2 ಕಡೆನೂ ಅಪಾಯಿಂಟ್ಮೆಂಟ್ ಸಿಕ್ತು ನನಗೆ. ಮತ್ತು ಅದೊಂದು ಕನ್ಫ್ಯೂಷನ್. ಅವಾಗ PWDಗೆ ಹೋಗ್ಬೇಕಾ, BCCಗೆ ಬರ್ಬೇಕಾ ಅಂತ ಒಂದು. ಸೊ ಅಂತಿಮವಾಗಿ ಇದು ನಾನ್ ಟ್ರಾನ್ಸ್ಫರಬಲ್ ಜಾಬ್ ಅಂತ, ಅಂದ್ರೆ ಇಲ್ಲಿ ವರ್ಗಾವಣೆ ಇಲ್ಲಲ್ಲ. PWD ಆದ್ರೆ ಇಡೀ ಸ್ಟೇಟ್ ವರ್ಗಾವಣೆ ಇರುತ್ತೆ. ಯಾರೋ ಒಬ್ರು ಹಿಂಗೆ ತಿಳಿದವರು ಬುದ್ಧಿವಂತರು ಹೇಳಿದ್ರು, ಬೇಡಪ್ಪ ನೀನು PWDಗೆ ಹೋದ್ರೆ ಕರ್ನಾಟಕ ಎಲ್ಲ ಸುತ್ತಬೇಕು. BCC ಆದ್ರೆ ಒಂದೇ ಕಡೆ ನಾನ್ ಟ್ರಾನ್ಸ್ಫರಬಲ್, ಮಕ್ಕಳಿಗೆ ಎಜುಕೇಶನ್ಗೆ ಮತ್ತೊಂದಕ್ಕೆ ಆಗುತ್ತೆ ಅನ್ನೋ ಒಂದು ಗೈಡ್ ಮಾಡಿದ್ರು. ಸೊ ಹಾಗಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಸೂಪರ್, ಅದ್ಭುತ ಸರ್. ಅದ್ರಲ್ಲಿ ಹಂಗಾದ್ರೆ ನೀವು ಲೆಕ್ಚರಿಂಗ್ ಮಾಡ್ತಿದ್ದು? 1.5 ವರ್ಷ ಲೆಕ್ಚರ್. ಹೌದು, ಇದೇ ಟೆಕ್ನಿಕಲ್ ಗ್ರೌಂಡ್ ಇದರಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಲೆಕ್ಚರ್ ಮಾಡಿ. ಇಲ್ಲಿ BCCಗೆ ಬಂದಾಗ ಆ ಮೊದಲ ದಿನಗಳು ನೆನಪಿದೆಯಾ ಸರ್?
ಖಂಡಿತನೇ ನೀವು ತುಂಬಾ ಯಂಗ್ ಆಗಿರ್ತೀರಿ, ಲೆಕ್ಚರಿಂಗ್ ಫೀಲ್ಡ್ ಅಲ್ಲಿ ಇದ್ದವರು. ಬೆಂಗಳೂರು ಅಂದ್ರೆ ಆಗಿನ ಕಾಲಕ್ಕೂ ಅದು ಮಹಾನಗರನೇ, ಏನ್ ಹೌದು. ಸಣ್ಣ ನಗರ? ಆವಾಗ ಹಾ. ನನಗೆ ಗೊತ್ತಿರೋ 67 ವಾರ್ಡ್ ಇತ್ತು. Okay. 67 ವಾರ್ಡು. ಹಾ. ಏರಿಯಾ ತುಂಬಾ ಚಿಕ್ಕದು, ಹಾ, ಹಾ, ತುಂಬಾ ಹಾ. ಚಿಕ್ಕದು. ಅಂದ್ರೆ ನನಗೆ ಗೊತ್ತಿರೋ ಇಂದ್ರನಗರನೇ ನಮಗೆ BCC ಬಾರ್ಡರ್ ಅವಾಗ ನನಗೆ ಗೊತ್ತಿರೋಂಗೆ. Okay. ಹೌದು. ಹಾ, ಆ ಕಡೆ ಬಂದ್ರೆ ವಿಜಯನಗರ, ಹಾ, ಹಾ, ಅದೇ ಗೊತ್ತಾಯ್ತು. ಬಾರ್ಡರ್ ವಿಜಯನಗರ. ಇವನ್ RPC ಲೇಔಟ್ ನಮ್ಮ ಕಾರ್ಪೊರೇಷನ್ ಸೇರಿತ್ತು ನನಗೆ ಗೊತ್ತಿರ್ಲಿಲ್ಲ ಅವಾಗ, ನನಗೆ ಅಷ್ಟೊಂದು ಇಲ್ಲ. ಈ ಕಡೆ ಕಾರ್ಡ್ ರೋಡು, ಹಾ. ಇಷ್ಟೇ ನಮಗೆ ಬಾರಿ ಬೆಂಗಳೂರು ವ್ಯಾಪ್ತಿ. ಹಾ, ಹಾ. ವ್ಯಾಪ್ತಿ ಬಾರಿ. ಹಾ. 67 ವಾರ್ಡ್ ಬಾರಿ ಹಾ, 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 ಹೌದು. 1981ಕ್ಕೆ. ಸರ್, BCC ಇಂದ GB ವರೆಗೂ ನೋಡ್ಕೊಂಡ್ ಬಂದಿದ್ದೀರಿ, ಹೆಂಗ್ ಬದಲಾಗಿದೆ ಬೆಂಗಳೂರು? ಖಂಡಿತ ಬದಲಾಗಿದೆ ತುಂಬಾ. ಯಾಕಂದ್ರೆ ನಾನು ನೋಡಿದಾಗೂ ಇವಾಗ ನೋಡೋದಕ್ಕೂ ಅಷ್ಟೇ ದೊಡ್ಡದು ನಗರ, ತುಂಬಾ ವಿಶಾಲವಾಗಿ ಬೆಳೀತಾ ಹೋದ್ರು. ಜನರ ಆಕರ್ಷಣೆನೂ ಹಾಗೆ ಇದೆ. ಹಾಗೆ. ಮತ್ತೆ ಇಲ್ಲಿ ಜಾಬ್ ಆಪರ್ಚುನಿಟೀಸ್, ಹ್ಮ್. ಇಲ್ಲಿ ಯಾರು ಬೆಂಗಳೂರಿಗೆ ಬಂದವರು ಯಾರೂ ವಾಪಸ್ ಹೋಗುವಂತ ಪ್ರಮೇಯ ಉದ್ಭವನೇ ಆಗ್ಲಿಲ್ಲ. ನಿಜ. ಚಾಲೆಂಜಸ್ ಇದೆ, ಕಷ್ಟ ಇದೆ, ಸುಖ ಇದೆ, ಎಲ್ಲ ಇದೆ. ಹ್ಮ್. ಸಿಟಿ ಅಂದಮೇಲೆ ಯಾವುದು 100% ಚೆನ್ನಾಗಿರೋದಿಲ್ಲ. ಎಲ್ಲ ಒಂದು ನಗರ ಬೆಳೀತಾ ಬೆಳೀತಾ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆ ಸಮಸ್ಯೆಗಳಿಗೆ ನಗರಪ ಅಂದ್ರೆ ಮುನ್ಸಿಪಾಲಿಟಿ, ನಗರ ಪಾಲಿಕೆ ಏನ್ ಮಾಡಬೇಕು, ಜನರಿಗೆ ಯಾವ ತರ ಸೌಕರ್ಯಗಳು ಒದಗಿಸ್ಬೇಕು, ಇದು ಚಾಲೆಂಜಿಂಗ್. ಅಂದ್ರೆ ನಿಮ್ಮ ಅನುಭವದಲ್ಲಿ ನೀವು ತಗೊಂಡಂತಹ ಮಹತ್ತರ ಪ್ರಾಜೆಕ್ಟ್ಗಳು ಯಾವುದು? ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ BCC ಇಂದ GBA ವರೆಗೂ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿರೋದ್ರಿಂದಾಗಿ ನಿಮ್ಮ ಪಾತ್ರ ಬಹಳ ದೊಡ್ಡದಿರುತ್ತೆ. ಜನಕ್ಕೆ ಇದು ಬೇಕಾಗುತ್ತೆ. ನೀವು ಜನಸಾಮಾನ್ಯರಾಗಿ ನೋಡ್ತಾ ಇರ್ತೀರಿ, ಇದು ಅವಶ್ಯಕತೆ ಇದೆ ಅಂತ ಹೇಳಿ ಪ್ಲಾನ್ಸ್ಗಳನ್ನ ಹಾಕೋತಿರ್ತೀವಿ. ಒಂದು 4 ಪ್ರಾಜೆಕ್ಟ್ ನೆನಪು ಮಾಡ್ಕೋಬಹುದು ಸರ್? ತುಂಬಾ ಪ್ರಾಜೆಕ್ಟ್ಗಳು ನೆನಪು ಮಾಡ್ಕೋ, ತುಂಬಾ ಇದೆ ಪ್ರಾಜೆಕ್ಟ್ಗಳು. ಅಂತ ಅವಕಾಶ ಸಿಕ್ತು ಮಾಡ್ಲಿಕ್ಕೆ ಒಂದು. ಹಾಗೆ ನಮ್ಮ ಟೀಮ್ ವರ್ಕು ಹಾಗೆ ಚೆನ್ನಾಗಿತ್ತು. ನನ್ನ ಅದೃಷ್ಟ, ನನ್ನ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು, ಇಂಜಿನಿಯರ್ಸ್ಗಳು ಟೀಮ್ ವರ್ಕು ಚೆನ್ನಾಗಿತ್ತು. ನಮ್ಮ ಮೇಲಾಧಿಕಾರಿಗಳು ನಮಗೆಲ್ಲ ಸಪೋರ್ಟ್ ಮಾಡಿದ್ದು ಇದೆಲ್ಲ. ಮತ್ತು ನಗರ ಪಾಲಿಕೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕಾರ್ಪೊರೇಟ್ಗಳು ಏನು ಹೇಳ್ತೀರೋ ಅವರು, ಇವ್ರದೆಲ್ಲ ಸಹಕಾರ ಸಿಕ್ಕಿದ್ರೆ ನಾವೆಲ್ಲ ಕೆಲವೊಂದು ಸಕ್ಸಸ್ಫುಲ್ ಆಗಿ ಯೋಜನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು. ಆ ಥರ ಹೋದಾಗ ತುಂಬ ಈಗ ಅಸಿಸ್ಟೆಂಟ್ ಇಂಜಿನಿಯರ್ ಲೆವೆಲಲ್ಲೂ ಕೆಲವು ಪ್ರಾಜೆಕ್ಟ್ ಮಾಡಿದ್ದೀವಿ. ಉದಾಹರಣೆಗೆ ನಾನು AEE ಆಗಿದ್ದಾಗ 2003-04 ಆ ಟೈಮಲ್ಲಿ ಒಂದು ಹಲಸೂರು ಲೇಕನ್ನ ಒಂದು ರೀಜನರೇಟ್ ಮಾಡಿದ್ವಿ ಅವಾಗ. ಐ ಥಿಂಕ್ ನನಗೆ ಗೊತ್ತಿರೋಂಗೆ ಹಲಸೂರು ಕೆರೆ ಕಟ್ಟಿದ ಮೇಲೆ ಅದಕ್ಕೆ ಯಾವುದೇ ಒಂದು ಜೀರ್ಣೋದ್ಧಾರ ಅಂತ ಆಗಿರಲಿಲ್ಲ ಅಂತ ಆಗನ ಜನಗಳು ಅಲ್ಲಿ ಸರೌಂಡಿಂಗ್ಸ್ ಹತ್ರ ವಾಸವಾಗಿರೋಂತೆಲ್ಲ ಹೇಳ್ತಾ ಇದ್ರು. ಅವಾಗ ಇದಿದೆ 3 ಕೆರೆ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ. ಹಲಸೂರು ಕೆರೆ, ಸ್ಯಾಂಕಿ ಕೆರೆ, ಇನ್ನೊಂದು ಕೆಂಪಂಬುದಿ ಕೆರೆ, ಈ ಥರ 3-4 ಕೆರೆಗಳು ಮಾತ್ರ ನಮ್ಮ ಸುಪರ್ದಲ್ಲಿ ಇತ್ತು. ತುಂಬ ಅಧ್ವಾನ ಇದಿತ್ತು ಆವಾಗ ನಗರ ಪಾಲಿಕೆಯಲ್ಲಿ ಅಷ್ಟೊಂದು ವರಮಾನ ಇರ್ತಿರ್ಲಿಲ್ಲ ನಮಗೆಲ್ಲ ಕೆಲಸ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಲಿಕ್ಕೆ, ಎಲ್ಲ ಮೇಂಟೆನೆನ್ಸ್ಗೆ ಹೋಗ್ತಿತ್ತು. ಆಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ಗಳು ಇರ್ತಿತ್ತು, ಮೆಗಾ ಸಿಟಿ ಪ್ರಾಜೆಕ್ಟ್ ಆ ಥರ ಏನೋ ಒಂದು, ಮತ್ತೆ ಸಾಲದ ರೂಪದಲ್ಲಿ ತಗೊಂಡು ಪ್ರಾಜೆಕ್ಟ್ಗಳು ಮಾಡಿದ್ದು. ಸೊ ಆ ಕೆರೆ ಅಭಿವೃದ್ಧಿನಲ್ಲಿ ನಾನು AEE ಆಗಿದ್ದಾಗ ಒಂದು ಒಳ್ಳೆ ಅನುಭವ ಆಯಿತು. ಆ ಜೀರ್ಣೋದ್ಧಾರ ಮಾಡಬೇಕಾದ್ರಲ್ಲಿ ಅದನ್ನು ಡಿಸಿಲ್ಟ್ ಮಾಡಿ, ಆ ಒಂದು ಕಾಲದಲ್ಲಿ ಕೆರೆ ಯಾವ ಥರ ಆಗಿತ್ತು ಅಂದರೆ ಆ ಸುತ್ತಮುತ್ತ ಯಾರು ವಾಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕೊಳತು ನಾರ್ತಾ ಇತ್ತು, ಸ್ಟ್ಯಾಗ್ನೇಟ್ ಆಗಿ ಎಲ್ಲ ಇದಾಗಿ. ಸೊ ಎಷ್ಟೋ ಜನ ಮನೇನ ಬಾಡಿಗೆ ಕೊಟ್ಟು ಹೊರಗಡೆ ಹೋಗ್ತಾ ಇದ್ರು, ಅಲ್ಲಿ ವಾಸ ಮಾಡೋಕ್ಕಾಗದೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನಮಗೆಲ್ಲ ನಾವೇನಲ್ಲಿ ವಾಸ ಇರಲಿಲ್ಲ, ಆದರೆ ಜನಗಳು ಹೇಳ್ತಾ ಇದ್ರು, ಅಭಿಪ್ರಾಯ ಹೇಳ್ತಾ ಇದ್ರು. ಅದು ರೀಜನ್ ಮಾಡ್ಲಿಕ್ಕೆ 1 ವರ್ಷ ತಗೊಂಡ್ವಿ. ಆವಾಗ ನಮ್ಮ ಕಮಿಷನರ್ ಆಗಿದ್ದಾರೆ, ಅವ್ರ ಹೆಸರು ಹೇಳಲೇಬೇಕು, MR ಶ್ರೀನಿವಾಸ ಮೂರ್ತಿ ಅಂತ, IAS ಆಫೀಸರ್. ಸೊ ಅವ್ರ ಕಮಿಷನರ್ ಅವಾಗ. ಆ ಕೆರೆ ಜೀರ್ಣೋದ್ಧಾರ ಅದನ್ನ ಮುಂದಿನ ಮಳೆಗಾಲ ಬರೋದ್ರೊಳಗೆ ಅದನ್ನ ಡಿಸಿಲ್ಟ್ ಮಾಡಿ ಎಲ್ಲಾ ಥರದ್ದನ್ನು ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಬೇಕಾಗಿತ್ತು. ಅದು ಚಾಲೆಂಜಿಂಗ್ ವರ್ಕ್. 1 ವರ್ಷದಲ್ಲಿ ಮುಗಿಸಿದ್ವಿ ಅದನ್ನ. ಸೊ ಆಮೇಲೆ ಎಲ್ಲ ಆ ಕೆರೆ ಜೀರ್ಣೋದ್ಧಾರ ಆದ್ಮೇಲೆ ಆ ಕೆರೆ ತುಂಬಿದಾಗ ಮತ್ತೆ ಅಲ್ಲಿ ಬಂದ ಒಳ್ಳೆ ಶುದ್ಧವಾದಂತ ನೀರಿಂದ ಜನಗಳು ಮತ್ತೆ ಅಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ವಾಕಿಂಗ್ ಟ್ರ್ಯಾಕ್ ಇದೆಲ್ಲ ಒಂದು ಮಾಡಿದಾಗ ನಿಜವಾಗ್ಲೂ. ಸೊ ಇದೊಂದು ನನಗೊಂದು ಅದು ಒಂದು ಕೆಂಪಂಬುದಿ ಕೆರೆನೂ ಅದ್ರ ಜೊತೆಗೇನೆ ಕೆಂಪಂಬುದಿ ಕೆರೆನೂ 2004 ಅಂತ ಕಾಣಿಸುತ್ತೆ. ಅವಳು AEE ಆಗಿದೆ. ಅದನ್ನು ಜೀರ್ಣೋದ್ಧಾರ ಮಾಡಿದ್ದು. ಅದನ್ನು ಸುಮಾರು 5 ಅಡಿ ಆಳ ಸಿಲ್ಟ್ ತೆಗ್ದಿದ್ವಿ. ಕೆಂಪಂಬುದಿ 5-6 ಅಡಿ ಆಳ ಸಿಲ್ಟ್ ತೆಗ್ದಿದ್ವಿ. ಅಷ್ಟು ಡೆಪಾಸಿಟ್ ಆಗಿತ್ತು. ಎಲ್ಲ ಸೀವೇಜ್ ಬರೋದು, ಸೀವೇಜ್ ಡೈವರ್ಷನ್ ಮಾಡಿ, ಕೆರೆಗೆ ಸೀವೇಜ್ ನೀರು ಎಂಟರ್ ಆದ್ಮೇಲೆ ಡೈವರ್ಷನ್ ಮಾಡಿ, ಎಲ್ಲ ಚಾಲೆಂಜಿಂಗ್ ವರ್ಕ್. ಅಲ್ಲಿ ಯಾವುದೋ ಒಂದು ವರ್ಕ್ ಫ್ರಂಟ್ ಅಂತ ಸಮಸ್ಯೆ ಇಲ್ಲ, ಅಲ್ಲಿ ಯಾವುದು ಜನ. ಬಟ್ ಇನ್ನು ಅದು ಆ ಥರ ಒಂದು 2-3 ಇದು ಬರ್ತದೆ. ಅದು ಬಂದ್ರೆ ಇನ್ನು ರೋಡ್ ರಿಲೇಟೆಡ್ ವರ್ಕ್ಸ್ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಮತ್ತೆ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ದು. ಚಾಲೆಂಜ್ ವೆರಿ ತುಂಬಾ ಚಾಲೆಂಜಿಂಗ್. ಹೇಳಲಿಕ್ಕೆ ಹೋದ್ರೆ ಗಂಟೆ ಬೇಕು ಚಾಲೆಂಜಿಂಗ್. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಯೂಶಲಿ ನಿಮ್ಮ ಎಲ್ಲರಿಗೂ ಗೊತ್ತಿದೆ, ನಗರ ಪಾಲಿಕೆಗೆ ವರಮಾನ ಕಡಿಮೆ, ಅದ್ರಲ್ಲಿ ಬರೋದು ಸ್ಯಾಲ್ರಿ ಮತ್ತು ಮೇಂಟೆನೆನ್ಸು, ಕಸದ ಸಮಸ್ಯೆ, ಇದಕ್ಕೆ ಸಾಕಾಗಲ್ಲ ದುಡ್ಡು. ಇದು ಒಂದ್ಸಲ ಏನಾಯಿತು ಅಂದರೆ,
ಈ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡ್ಬೇಕಾದ್ರೆ ಒಂದು ಹಣದ ಅವಶ್ಯಕತೆ ಇದ್ದೇ ಇದೆ. ಅದು ಎಲ್ಲ ಕ್ರೋರ್ಸ್ ಟುಗೆದರ್ ಬೇಕಾಗುತ್ತೆ. ಸ್ಮಾಲ್ ಅಮೌಂಟಲ್ಲಂತೂ ಆಗೋದಿಲ್ಲ. ಒಂದು ಫ್ಲೈಓವರ್ ಮಾಡಬೇಕಾದ್ರೆ, ಒಂದು ರೋಡ್ ಡೆವಲಪ್ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡು ಬೇಕು. ಎಲ್ಲಿಂದ ತರೋದು? ನಮ್ಮ ಇಲ್ಲಿ ವರಮಾನದಲ್ಲಿ ಆಗ್ತಿರಲಿಲ್ಲ. ಅದಕ್ಕೆ ಏನಾಯ್ತು, ನನಗೆ ಒಂದು ಅನುಭವದೊಂದು ಹೇಳ್ತೀನಿ. ಅದು 2012-13 ಇಯರ್ ಇರ್ಬೋದು. ಅವಾಗ ನಾವು ಯೂಶಲಿ ನಾವು ಪ್ರತಿ ವರ್ಷ ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ಅಂತ ಒಂದು ಅಧಿವೇಶನ ನಡೀತದೆ ಬೇರೆ ಬೇರೆ ನಗರಗಳಲ್ಲಿ. ಸೊ ಆ ನಗರಗಳು ನಡೆಯುವಾಗ ನಾನು ಹೋಗ್ತಾ ಇದ್ದೆ ಅದನ್ನು. ಯಾಕಂದರೆ ರೋಡ್ ರಿಲೇಟೆಡ್ ಹೊಸ ಇದೆಲ್ಲ ಬರ್ತದಲ್ಲ, ಅದನ್ನು ನೋಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಮತ್ತು ರೋಡ್ ರಿಲೇಟೆಡ್ ವರ್ಕ್ಸ್ ಒಳ್ಳೊಳ್ಳೆ ಇದನ್ನು ಕಲಿಬೋದು ನಾವು. ಅದನ್ನು ಹೋದಾಗ ಒಂದ್ಸಲ ಲಕ್ನೋ ಸಿಟಿನಲ್ಲಿ ಅಧಿವೇಶನ ಆಗಿತ್ತು. ಆ ಲಕ್ನೋ ಸಿಟಿನಲ್ಲಿ ಒಂದ್ಸಲ ಬಿಡು ಟೈಮ್ನಲ್ಲಿ ನಾನು ಸುಮ್ಮನೆ ಜಸ್ಟ್ ಲಕ್ನೋ ಮೇನ್ ಸಿಟಿನಲ್ಲಿ ಜಸ್ಟ್ ಸಿಟಿ ಹೋಗ್ತಾ ಇದ್ದೆ. ಸೊ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಮೇಯ್ನ್ ಸೆಕ್ರೆಟ್ರಿಯೇಟ್ ಪಕ್ಕದಲ್ಲಿದೆ. ಸೆಕ್ರೆಟ್ರಿಯೇಟ್ ಅಂದರೆ ನಮ್ಮ ವಿಧಾನಸಭೆ ಥರ ಅಲ್ಲಿ ಅಸೆಂಬ್ಲಿ ಹಾಲು, ಸೆಕ್ರೆಟ್ರಿಯೇಟ್ ಎಲ್ಲ ಒಂದು ಅದು ಮೇನ್ ರೋಡ್, ಹಾರ್ಟ್ ಆಫ್ ದ ಸಿಟಿನಲ್ಲಿ. ಅಲ್ಲಿ ಒಂದು ಮೀಡಿಯಾನಲ್ಲಿ ಒಂದು ಬೋರ್ಡ್ ಕಾಣಿಸ್ತು, PWD ಅಂತ. ಆ PWD ಅಂತ ಬೋರ್ಡ್ ಕಾಣಿಸ್ದಾಗ ನನಗೆ ಯೋಚನೆ ಬಂತು, ಯಾಕಂದ್ರೆ ಕಾರ್ಪೊರೇಷನ್ ಎಲ್ಲ ರೋಡು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾಕೆ PWD ಬೋರ್ಡ್ ಇದೆ ಅಂದರೆ ಅದು ಅರ್ಥ PWD ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ಅವಲೇ ಬಂತು. ಸೊ ಅದೊಂದು ತಲೆಗೆ ನನಗೆ ತುಂಬ ಹೊಳಿತು. ಆವಾಗ ನಾನು ಇಲ್ಲಿ ಬೆಂಗಳೂರು ವಾಪಸ್ ಬಂದಾಗ ಶಂಕರಲಿಂಗೇಗೌಡರು ಅಂತ ಕಮಿಷನರ್ ಅವಾಗ. ಯೂಶಲಿ ಅವಾಗ ನಾನು ಇಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಆಗಿದ್ದಾಗ ಯಾವುದೇ ಸರ್ಕಾರದಲ್ಲಿ ಏನೇ ಮೀಟಿಂಗ್ ಆದ್ರೂ ಜೊತೆಲಿ ಕರ್ಕೊಂಡು ಹೋಗೋರು ನಾನು. ಯಾಕೆ ಕೆಲವೊಂದು ಟೆಕ್ನಿಕಲ್ ವಿಷಯ ಬಂದಾಗ. ಸೊ ನಾನು ಇವಾಗ ಒಂದು ಇದ್ರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನೊಂದು ಪ್ರಸ್ತಾಪ ಏನು ಮಾಡಿದೆ ಅಂದರೆ ಶಂಕರಲಿಂಗೇಗೌಡರಿಗೆ, ಸರ್ ಲಕ್ನೋದಲ್ಲಿ ಈ ಥರ ಒಂದು ರೋಡನ್ನ PWD ಅವರು ಹಾರ್ಟ್ ಆಫ್ ದ ಸಿಟಿಲಿ ಮೇಂಟೈನ್ ಮಾಡ್ತಾರೆ ಅಂತಂದರೆ ಯಾಕೆ ಮೇಂಟೈನ್ ಮಾಡ್ತಾರೆ? ಅಲ್ಲಿ ಗೌರ್ಮೆಂಟ್ ಆಫೀಸಸ್ ಜಾಸ್ತಿ ಇದೆ. ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ರಸ್ತೆ ಪ್ರಾಪರ್ಟಿಗಳಿದ್ದಾವೆ. ಆ ರೋಡನ್ನೆಲ್ಲ ಅಲ್ಲಿಂದ ನಗರ ಪಾಲಿಕೆಗೆ ಯಾವುದೋ ಟ್ಯಾಕ್ಸ್ ಬರೋದಿಲ್ಲ. ನಾವು ಲೇಔಟ್ ಇಲ್ಲಿ ಜನ ಇರೋರು ಟ್ಯಾಕ್ಸ್ ಕಟ್ತಾರೆ, ಅವರು ನಾವು ಮೂಲಭೂತ ಸೌಕರ್ಯ ಕೊಡೋದು ನಮ್ಮ ಧರ್ಮ ಕೊಡ್ತೀವಿ. ಇಲ್ಲಿ ಗೌರ್ಮೆಂಟ್ ಸಹ ಇದಿದೆ, ಅವ್ರಿಗೆ ನಾವು ಇಲ್ಲಿ ತೆರಿಗೆ ಕಟ್ಟೋ ದುಡ್ಡಲ್ಲಿ ಅವ್ರ ರೋಡ್ಗಳನ್ನ ನಾವ್ಯಾಕೆ ಮೇಂಟೈನ್ ಮಾಡಬೇಕು? ನಮ್ಮ ಧರ್ಮ ಮಾಡಬೇಕು. ಬಟ್ ಹಣದ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಈ ಗೌರ್ಮೆಂಟ್ ಸೆಕ್ಟರ್ದು ಏನು 70% 50%ಗಿಂತ ಜಾಸ್ತಿ ಗೌರ್ಮೆಂಟ್ ಬಿಲ್ಡಿಂಗ್ ಎಲ್ಲಿದೆ ಆ ರೋಡೆಲ್ಲೂ ಗೌರ್ಮೆಂಟೇ ಮೇಂಟೈನ್ ಮಾಡಲಿ, ಅವ್ರಿಗೆ ಕೊಟ್ಬಿಡೋಣ, ಮೇಂಟೈನ್ ಮಾಡಲಿ, ಒಂದು ಪ್ರಸ್ತಾಪನೆ ಮಾಡೋಣ. ಹಾಗೆ ಅವ್ರಿಗೆ ಭಾರಿ ಖುಷಿ ಆಯ್ತು. ಹೇಳಿದ್ನು, ಹೌದು ಒಂದು ಲೀಸ್ಟ್ ಮಾಡಿ ಅಂತ ಹೇಳಿದ್ರು. ನಾನು 19 ಲೀಸ್ಟ್ ಮಾಡಿದೆ. ಶೇಷಾದ್ರಿ ರೋಡು, ವಿಧಾನಸಭೆ, ಇದು ನಮ್ಮ ನೃಪತುಂಗ ರೋಡು, ಈ ಥರ 19 ರೋಡ್ ಎಲ್ಲೆಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇದೆ ಎಲ್ಲ 19 ಮಾಡಿ ಒಂದು ಲೆಟರ್ನ ಗೌರ್ಮೆಂಟ್ಗೆ ಒಂದು ಅವರು ಎಲ್ಲ ಹೇಳಿ ಅದೊಂದು ಮಾಡಿ ಏನಂತ ಕೂಡ ಅದು ಪ್ರಸ್ತಾಪನೆ ಮಾಡಿದ್ವಿ. ಈ ಥರ ಇಷ್ಟು ಇಲ್ಲಿಂದ ಯಾವ್ದು ನಗರ ಪಾಲಿಕೆ ಯಾವುದು ವರಮಾನ ಬರೋದಿಲ್ಲ, ಮತ್ತು ಹಣನೂ ನಮ್ಮಲ್ಲಿ ಸಫಿಷಿಯೆಂಟ್ ಫಂಡ್ ಇಲ್ಲದೆ ಇರೋದ್ರಿಂದ ಮೇಂಟೈನ್ ಮಾಡಬೇಕಾಗಿ ಸರ್ಕಾರನೇ ಮೇಂಟೈನ್ ಮಾಡೋದು, PWDಯಿಂದ ಮಾಡಿಸೋದು ಒಳ್ಳೆಯದು. ಈ ಥರ ಬೇರೆ ನಗರದನ್ನು ಎಕ್ಸಾಂಪಲ್ ಕೊಟ್ಟು ಒಂದು ಪ್ರಸ್ತಾಪ ಮಾಡಿದಾಗ ಚೀಫ್ ಸೆಕ್ರೆಟರಿ SV ರಂಗನಾಥ್ ಅಂತ ಇದ್ರು ಅವಾಗ. ಅವ್ರ ಲೆವೆಲ್ ಒಂದು ಮೀಟಿಂಗ್, ನಾನು ಶಂಕರಲಿಂಗೇಗೌಡರು ಮತ್ತು ಇನ್ನೊಂದು ಇಬ್ಬರು ಮರು IAS ಆಫೀಸರ್ಸ್ ಸಂಬಂಧಪಟ್ಟ ಒಂದು ಆಫೀಸ್ ಮೀಟಿಂಗಲ್ಲೇ ಚರ್ಚೆ ಬಂತಿದ್ದು. ಆವಾಗ ನಮ್ಮ ಕಮಿಷನರ್ಗೆ CS ಸಾಹೇಬ್ರು ಹೇಳಿದ್ರು, ಏನು ಶಂಕರ್ ಈ ಥರ ನೀವು ಲೆಟರ್ ಬರೆದಿದ್ದೀರಲ್ಲ ಇದೇನು ಅಂತ. ಇಲ್ಲ ಸರ್ ಇದು ಈ ಥರ ನೋಡಿ ನಮ್ಮ ಚೀಫ್ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರೇನು ಹೇಳಿದ್ರು CS ಅವರು ನಮ್ಮ ಕಮಿಷನರ್ಗೆ, ಈಗ ನೀವು 19 ರಸ್ತೆ ನೀವು ಹೇಳಿದೆಲ್ಲ ಒಪ್ಕೊಂತೀನಿ, ಆದರೆ ನಾವು ಮಾಡೋ ಬದಲು ನೀವೇ ಮಾಡಿ, ನಾವು ಸರ್ಕಾರದಿಂದ ಅದಕ್ಕೆ ಏನು ಬೇಕು ದುಡ್ಡು ಕೊಡ್ತೀವಿ ಅಂತ. ಸೂಪರ್. ಸೊ ನೋಡಿ, ಅದು ಆವಾಗ ಸ್ಟಾರ್ಟ್ ಆಗಿದ್ದು ನನಗೆ. ಸರ್ಕಾರದಿಂದ ನಗರ ಪಾಲಿಕೆ ಪೂರ್ಣ ಪ್ರಮಾಣದ ಅನುದಾನ, ಅಂದ್ರೆ ಹಿಂದೆನೂ ಮಾಡಿದ್ವಿ, ಸರ್ಕಾರದ ಅನುದಾನದಿಂದ ಮಾಡಿದ್ವಿ, ಯಾವ್ದು ಬೇರೆ ಬೇರೆ ಅನುದಾನ ಬರುತ್ತೆ, ಆದ್ರೆ ಸ್ಪೆಸಿಫಿಕ್ ಪ್ರಾಜೆಕ್ಟ್ಗೆ ಅಂತ ಅನುದಾನ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಆವಾಗ ನಾವು ನಗರೋತ್ಥಾನ ಅಂತ ಅದಕ್ಕೆ ಹೆಸರಿಟ್ಟರು. ತದನಂತರದಲ್ಲಿ ಅಂದ್ರೆ ಒಂದು ಪ್ರಾಜೆಕ್ಟ್, ಸ್ಪೆಸಿಫಿಕ್ ಪ್ರಾಜೆಕ್ಟ್, ಇಂಥ ಫ್ಲೈಓವರ್ ಕಟ್ಟಲಿಕ್ಕೆ 50 ಕೋಟಿ ಆಗುತ್ತೆ ಅಂದ್ರೆ 50 ಕೋಟಿನೂ 100% ರಾಜ್ಯ ಸರ್ಕಾರ ಅನುದಾನ ಕೊಡುತ್ತೆ, ಅದನ್ನ ಅದಕ್ಕೆ ಬಳಕೆ ಮಾಡಬೇಕು. ಆ ತರ ಒಂದು ಜೀವ ಆಯ್ತು 2012-13 ಆವಾಗ 1663 ಕೋಟಿ ಇವತ್ತಿಗೂ ನನಗೆ ಜ್ಞಾಪಕ ಇದೆ. ಅದು ಫಸ್ಟ್ ಜೀವ ಆಯ್ತು. ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಒಂದು ಚರ್ಚೆನೂ ಆಗಿ ಎಂಪವರ್ಡ್ ಕಮಿಟಿ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಯಾಕಂದ್ರೆ ಎಲ್ಲ ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕಲ್ಲಿ ಕೆಲಸ ಆಗಬೇಕು ಅಂತ. ಸೊ ಆವಾಗಲೇ ನಾವು ಗ್ರೇಡ್ ಸಪರೇಟರ್ಸು, ಟೆಂಡರ್ ಶೂರ್ ಅಂತ ಉಟ್ಕೊಂಡಿದ್ದು ಮೊದಲಿಗೆ ಅಪ್ಗ್ರೇಡೇಷನ್ ಆಫ್ ದಿ ಅರ್ಬನ್ ರೋಡ್ಸ್ ಅಂತ ಮಾಡಬೇಕು ಅಂತ. ಅದು ಒಂದು ಇದೆ. ನಾನು ಬೇರೆ ಸಿಟಿಲೆಲ್ಲ ರೋಡ್ ನೋಡಿದಾಗ ತುಂಬಾ ಖುಷಿ ಆಗೋದು. ಡೆಲ್ಲಿ ರೋಡ್ಗಳು ನೋಡಿದಾಗ, ಹೊರದೇಶದ ಬಿಡಿ, ಡೆಲ್ಲಿ ರೋಡ್ ನೋಡಿದಾಗಲೇ ನನಗೆ ಡೆಲ್ಲಿಗೆಲ್ಲ ಸುಮಾರು ಸಲ ಹೋದಾಗ ಈ ತರ
ನ್ಯೂ ಡೆಲ್ಲಿ ರೋಡ್ದಾಗ ಎಷ್ಟು ಚೆನ್ನಾಗಿದೆ, ಯಾಕಂದ್ರೆ ಇರಲೇಬೇಕಲ್ಲಿ ಕ್ಯಾಪಿಟಲ್ ಸಿಟಿ ಮಾಡಲಿ ಇರಲೇಬೇಕು. ಅದು ನೋಡಿದ್ರೆ ಬೆಂಗಳೂರು ರಸ್ತೆ ಯಾಕೆ ಹಿಂಗೆ ಮಾಡಬಾರ್ದು ಅಂತ ಒಂದು ತಲೆಗೆ ಬಂತು. ಆವಾಗ ಈ ಅನುದಾನ ಯಾವಾಗ ಬಂತು, ಆವಾಗ ಈ ಟೆಂಡರ್ ಶೂರ್ ಅನ್ನೋ ಒಂದು ಪ್ರಾಜೆಕ್ಟ್ನ ಆವಾಗ ಅಲ್ಲಿ ಅದಕ್ಕೆ ಒಂದು ಉದ್ಭವ ಏನೋ ಇದಾಯ್ತು 12-13 ಆವಾಗ 200 ಕೋಟಿ ಸರ್ಕಾರ 200 ಕೋಟಿ ಟೆಂಡರ್ ಶೂರ್ಗೆ ಅಂತಾನೆ ಕೊಡ್ತು. ಸಾರ್ವಜನಿಕರಾಗಿ ನೆಗೆಟಿವ್ ಮಾತಾಡಿದ್ರು ಸರ್, ಆಮೇಲೆ ನಿಮ್ ಸಂಪರ್ಕ ಸಾಧ್ಯವಾದ್ರೆ ಬಂದ್ಬಿಟ್ಟು ದಿ ಬೆಸ್ಟ್ ಪ್ರಾಜೆಕ್ಟ್ ಸರ್ ಅಂತ ಹೇಳಿರೋ ಫೀಡ್ಬ್ಯಾಕ್ಗಳು ಇರ್ತವ? ಈ ಟೆಂಡರ್ ಶೂರ್ ಹೇಳಿದ್ನಲ್ಲ, ಅದೇನೋ ಮುಗಿಲಿಲ್ಲ. ಅದು ಟೆಂಡರ್ ಶೂರ್ ಮಾಡ್ಬೇಕಾದ್ರೆ ತುಂಬಾ ಕಾಮೆಂಟ್ಸ್ ಬಂತು. ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಬಂತು, ಈವನ್ ಒಂದ್ಸಲ FM ರೇಡಿಯೋ ನಂಬರ್ ಗೊತ್ತಿಲ್ಲ, FM ರೇಡಿಯೋದಲ್ಲಿ ನನಗೊಂದು ನಮ್ಮ ಕಮಿಷನರ್ ಸೋಮಶೇಖರ್, ನೀವೇ ಟೆಕ್ನಿಕಲ್ ಪರ್ಸನ್, ನೀವೇ ಹೆಡ್ ಆಗಿದ್ದೀರಾ, ನೀವೇ FM ರೇಡಿಯೋದವರು ಹೇಳ್ತಾ ಇದ್ದಾರೆ, ನಿಮ್ಮ ನಂಬರ್ ಕೊಡ್ತೀನಿ, ನೀವೇ ಅವ್ರಿಗೆ ಏನು ಬೇಕೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ, ಪಬ್ಲಿಕ್ ಕ್ವಶನ್ ಕೇಳ್ತಾರೆ ಅದರಲ್ಲಿ ಅಂತ ಮೊದಲೇ ಹೇಳಿದ್ರು ನನಗೆ. ಸೊ ಒಂದಿನ ಬೆಳಿಗ್ಗೆ 8 ಗಂಟೆ ಫೋನ್ ಬಂತು, ಇನ್ನು ಮನೆ ಬಿಟ್ಟಿರಲಿಲ್ಲ. ಸೊ ಅದ್ರ ಬಗ್ಗೆ ತುಂಬಾ 1 ಅವರ್ ತುಂಬಾ ಇದಾಯ್ತು. ಅಫ್ಕೋರ್ಸ್ ಸಾರ್ವಜನಿಕರು ಕೇಳೋದಕ್ಕೆ ನಾವು ಸಮಾಧಾನ ಉತ್ತರ ಕೊಡಲೇಬೇಕಾಗುತ್ತೆ. ಆಗ ಆ ಕಾನ್ಸೆಪ್ಟ್ ಬಗ್ಗೆ ಏನು ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ, ವಾಟ್ ಇಸ್ ದ ಪರ್ಪಸ್. ಸುಮ್ಮನೆ ನಾವು 8 ಕೋಟಿ 10 ಕೋಟಿ 1 ಕಿಲೋಮೀಟರ್ ನಾವು ಖರ್ಚು ಮಾಡ್ತಾ ಇಲ್ಲ. ಖರ್ಚು ಆಗ್ತಾ ಇರೋದು ಯಾವ್ಯಾವ ಕಾಂಪೋನೆಂಟ್ಗೆ ಏನೇನು ಖರ್ಚು ಮಾಡ್ತಾ ಇದ್ವಿ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಕೆಲವ್ರಿಗೆ ಅದಕ್ಕೆ ಆಗಿರ್ಬೋದು. ಅದು ಕಂಪ್ಲೀಟ್ ಆದಮೇಲೆ ಅವ್ರ ಖುಷಿ. ಇವಾಗ ನಾನೇ ನಡ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಇವತ್ತಿಗೂ ಒಂದು ಉದಾಹರಣೆಗೆ ಆ 7 ರೋಡು ಮಾಡಿದ್ವಲ್ಲ ವೆರಿ ಫಸ್ಟ್ ಫೇಸಲ್ಲಿ, ಇವತ್ತಿಗೆ 2015-14 ಇನಾಗ್ರೇಷನ್ ಮುಗಿದಿದ್ದು. ಇವಾಗ ಆಗಲೇ 10 ವರ್ಷ ಆಗಿದೆ. ಆ ರೋಡ್ 10 ವರ್ಷ ರೀಸರ್ಫೇಸ್ ಮಾಡಿಲ್ಲ, ಒಂದು ಪಾರ್ಟೋಸ್ ಆಗಿಲ್ಲ, ಒಂದು ಕ್ರ್ಯಾಕ್ ಬಂದಿಲ್ಲ. ಇವತ್ತು ನಾನು ನಾನು ಮೊನ್ನೆ ಜಾಸ್ತಿ ಈಗ ರಿಟೈರ್ಡ್ ಆದ್ಮೇಲೆ ಸಿಟಿ ಕಡೆ ಜಾಸ್ತಿ ಓಡೋ ಅವಶ್ಯಕತೆ ಇಲ್ಲ. ಯಾವಲೋ ಒಂದು ಬಂದಾಗ ಇದೇ ನಮ್ಮ ವಿಠಲ್ ಮಲ್ಲೇರು ಹಾಸ್ಪಿಟಲ್ ರೋಡ್ ಇದೆಯಲ್ಲ, ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಜಸ್ಟ್ ಅಬ್ಸರ್ವ್ ಮಾಡಿದೆ. ಆ ರೋಡ್ ನಾನೇ ಮಾಡಿದ್ದ, ನನಗೆ ಅನುಭವ ಇದೆಯಲ್ಲ, ಡೇ 1 ಅಲ್ಲಿ ಫಿನಿಶ್ ಮಾಡೋವಾಗ ನಾನೇ ಇದ್ದಿದ್ರಿಂದ ನನಗೆ ಅನಿಸ್ತು, ನಾನು ಭಾರಿ ಖುಷಿ ಆಯಿತು. ಅವ್ನು ನಾನು ಅಬ್ಸರ್ವ್ ಮಾಡಿದ್ದು ರೀಸರ್ಫೇಸ್ ಮಾಡಿದಾರಾ ಇಲ್ವಾ ಅಂತ ನೋಡಿದೆ. ರೀಸರ್ಫೇಸ್ ಮಾಡಿಲ್ಲ, ಮತ್ತೆ ಸರ್ಫೇಸ್ ಅಷ್ಟೇ ಚೆನ್ನಾಗಿದೆ, ಎಲ್ಲೂ ಒಂದು ಕ್ರ್ಯಾಕ್ ಇಲ್ಲ, ಒಂದು ಪಾರ್ಟೋಸ್ ಇಲ್ಲ, ಒಂದು ಪ್ಯಾಚ್ ವರ್ಕ್ ಎಲ್ಲೂ ಕಾಣಿಸ್ಲಿಲ್ಲ. ಒಂದಲ್ಲ ಸರ್, 100 ಪ್ರಾಜೆಕ್ಟ್ಗಳನ್ನು ಮಾಡಿದೀರಾ. ನಿಮ್ ಕುಟುಂಬ ಸರ್, ನಿಮ್ ಕುಟುಂಬದ ಸಹಕಾರ ಬಹಳ ಮುಖ್ಯ ಆಗಿರುತ್ತೆ. ಖಂಡಿತ. ಯಾಕಂದ್ರೆ ನಮ್ಮ ಕುಟುಂಬದವರ ಸಹಕಾರ ಇಲ್ಲದ್ರೆ ಇಂಥ ಜವಾಬ್ದಾರಿ ಕೆಲಸನ ಮಾಡ್ಲಿಕ್ಕೆ ಖಂಡಿತ ಆಗೋದಿಲ್ಲ. ನಾವು ಮನೆ ಎಷ್ಟು ಗಂಟೆಗೆ ಬಿಡ್ತೀವೋ, ಎಷ್ಟು ಗಂಟೆಗೆ ವಾಪಸ್ ಬರ್ತೀವೋ, ಕೆಲವು ಸಲ 24 ಗಂಟೆ ರಸ್ತೆಲೇ ಇದ್ದಿದ್ದಂತ ಅನುಭವ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಇರಲೇಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಅವ್ರ ಸಹಕಾರ ಖಂಡಿತ, ಅವ್ರು ನಮ್ಮ ಜವಾಬ್ದಾರಿನ ಅರ್ಥಕೊಂಡು ಖಂಡಿತ ಅವರೊಂದು ನಮಗೆ ಇನ್ನೂ ಹೆಮ್ಮೆಯಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಥರ ಬೇಜಾರಿದ್ದಾನೆ, ಮಕ್ಕಳಿರ್ಬೋದು ಮತ್ತು ಮಡದಿ ಇರ್ಬೋದು, ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅದಿಲ್ಲದೆ ಅಂದರೆ ನಾವು ಇಷ್ಟೊಂದು ಅಚೀವ್ ಮಾಡೋಕ್ಕಾಗೋದಿಲ್ಲ. GB ಆಗಿ ಮತ್ತು ಬೆಂಗಳೂರು ಹೊರ ಹೊಮ್ತಾನೆ ಇದೆ ಸರ್, ವಿಜೃಂಭಿಸ್ತಾನೆ ಇದೆ. ಏನಾದರೂ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಬಯಸ್ತೀರಾ ಅಥವಾ ಏನಾದರೂ ಕಾಂಟ್ಯಾಕ್ಟ್ ಮಾಡ್ತಾರಾ? ಇಲ್ಲ, ಕಾಂಟ್ಯಾಕ್ಟ್ ಅಂತೂ ಏನೂ ಮಾಡಿಲ್ಲ. GBA ಅಂತಂದರೆ BN ಒಂದು ನಗರ ಪಾಲಿಕೆ 5 ನಗರ ಪಾಲಿಕೆ ಮಾಡಿ ಅದರ ಒಂದು ಅಥಾರಿಟಿ, ಅದು 5 ನಗರ ಪಾಲಿಕೆ ಒಂದು ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಬೇಕಲ್ಲ, ಅದಕ್ಕೆ GBA ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮಾಡಿದ್ದು ಒಂದು ಆಡಳಿತಾತ್ಮಕ ವಿಷಯದಲ್ಲಿ ಮಾಡಿದ್ದಾರೆ. ಅದು ಈಗ ಜಸ್ಟ್ ಇದಾಗಿರೋದ್ರಿಂದ ಅದನ್ನ ಒಂದು ನಗರ, ನಾನು ಹೇಳೋದೇನೆಂದರೆ 5 ನಗರ ಪಾಲಿಕೆ ಮಾಡಿರೋದು ಅವರ ಒಂದು ಉದ್ದೇಶ ಏನೋ ಇರುತ್ತೆ, ಪಾಸಿಟಿವ್ ಅಂದರೆ ಜನಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಅದರಲ್ಲಿ ಯಾವುದೇ ನಾವು ತಪ್ಪನ್ನು ಹುಡುಕಕ್ಕೆ ಹೋಗಬಾರ್ದು. ಇರೋ ಸಿಸ್ಟಮ್ನಲ್ಲಿ ಯಾವ ಥರ ನಾವು ಕೆಲಸ ಮಾಡಬೇಕು ಅನ್ನೋದನ್ನ ಮುಖ್ಯ. ಸಮಾಜಕ್ಕೆ ಸರ್ ನೀವು ಕೊಡುವಂಥ ಸಂದೇಶ? ದುಡಿ, ಮೈ ಮುರಿದು ದುಡಿ, ಹೆಚ್ಚಾಗಿ ದುಡಿ. ಆ ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಒಂದು ಸೆಂಟೆನ್ಸಲ್ಲಿ ಇಷ್ಟು ವರ್ಡ್. ಅಂದರೆ ಒಂದು ಸರ್ಕಾರಿ ಸೇವೆ, ಇಂಜಿನಿಯರ್ ಆಗಿರ್ಬೋದು, ಮತ್ತೊಂದಿರ್ಬೋದು, ನಾವು ಮಾಡೋವಂಥ ಕೆಲಸ ನಾವು ಸಾರ್ವಜನಿಕ ಸೇವೆಗಿರೋರು ಸಾರ್ವಜನಿಕ ಅನುಕೂಲ ಎಲ್ಲಿ ಮಾಡಬೇಕು ಅನ್ನೋದು ಮಾಡಬೇಕು ಹೊರತು ಬೇರೆ ಅನಾನುಕೂಲ ಮಾಡೋಕ್ಕೆ ಇರಬಾರದು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 39 ವರ್ಷಗಳ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುದೀರ್ಘ 39 ವರ್ಷಗಳ ಕಾಲ ಬೆಂಗಳೂರಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ವ್ಯಕ್ತಿತ್ವದ ಜೊತೆ ನಾವು ಮಾತಾಡಿದ್ದೀವಿ. ಯಾಕಂತ ಹೇಳಿದ್ರೆ ಸೋಮಶೇಖರ್ ಸರ್ ಆಗಲೇ ಮಾತಾಡ್ತಾ ಇದ್ರು. ಇವತ್ತು ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಒಂದು ಪ್ರೌಡ್ ಫೀಲ್ ಇದೆ. ಯಾಕಂದರೆ ಬೆಂಗಳೂರನ್ನು ನಾವು ಟೀಕೆನೂ ಮಾಡ್ತೀವಿ, ಖುಷಿಯಿಂದ ಬೆಂಗಳೂರಿಗೆ ಬಂದರೆ ಬದುಕನ್ನು ಕಟ್ಕೊಳ್ತೀವಿ ಅಂತಲೂ ಕೂಡ ಮಾತಾಡ್ತಾ ಇರ್ತೀವಿ. ಆದರೆ ಮೂಲಭೂತವಾಗಿ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸುವುದಕ್ಕೆ BBMP ಅದೆಷ್ಟರ ಮಟ್ಟಿಗೆ ಶ್ರಮ ಹಾಕ್ತಿದೆ ಅನ್ನೋದು ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದಂಥ ನಿಮಗೆಲ್ರಿಗೂ ಕೂಡ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಸೋಮಶೇಖರ್ ಸರ್ ಅವರ ಮುಂದಿನ ಆಸೆ ಆಶೋತ್ತರಗಳೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ.
ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.